ದಯಾ ವೈರಾಗ್ಯ ಸಂಪನ್ನರು, ಇಂದ್ರಿಯ ದೋಷ ನಿವಾರಕರು, ಸೌಖ್ಯ ಪ್ರದಾತರು, ಅಪಾರ ಮಹಿಮಾ ಸಂಪನ್ನರು, ಭಯ ನಿವಾರಕರು, ಸರ್ವಶಾಸ್ತ್ರ ಪ್ರವೀಣರು, ಅಭಿಷ್ಟಾದಾತರೂ ಆದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಸರ್ವರಿಗೂ ಮಂಗಳವನ್ನುಂಟು ಮಾಡಲಿ. ಹೇ ಗುರುವರ್ಯ, ನಿಮ್ಮ ಪೂಜಾ ವಿಧಾನವನ್ನು ನಾನು ಅರಿಯೆನು, ಆದರೆ ಯಥಾಶಕ್ತಿ ಪೂಜಿಸಿ ಸ್ತುತಿಸುತ್ತೇನೆ. ನೀವು ನಮಗೆ ಅಭಯವನ್ನು ನೀಡಿ ರಕ್ಷಿಸಿರಿ. ಓಂ ಗುರು ರಾಘವೇಂದ್ರಾಯ ನಮಃ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗಾಗಿ ಏನನ್ನು ತಿಳಿಸ್ಕೊಡ್ತಿದ್ದೀನಿ ಅಂತ ನೋಡೋದಾದರೆ ಸ್ನೇಹಿತರೆ, ನಾವು ಗುರುಗಳ ಬಳಿ ಅಂದರೆ ರಾಯರ ಬಳಿ ಎಲ್ಲವನ್ನ ಕೇಳ್ತೀವಿ. ಎಲ್ಲವನ್ನ ಕೇಳಿ ಪಡೆದುಕೊಳ್ಳುವಂತಹ ಶಕ್ತಿ ರಾಯರು ನಮಗೆ ಕೊಡ್ತಾರೆ. ಎಲ್ಲವನ್ನ ಕೇಳಿದೆಲ್ಲವನ್ನ ಕರುಣಿಸುವಂತಹ ರಾಯರಿಗೆ ನಾವು ಏನನ್ನು ಕೊಡಬಹುದು, ಏನನ್ನು ಕೊಡೋಕ್ಕಾಗುತ್ತೆ? ಅಂತಹ ಮಹಾಮಹಿಮರಿಗೆ ನಾವು ಏನನ್ನು ಕೊಟ್ಟರೂ ಕೂಡ ಕಮ್ಮಿನೇ. ನಮ್ಮ ಬಳಿ ಅವರು ಬಯಸೋದು ಒಂದೇ, ಭಕ್ತಿ, ಶ್ರದ್ಧೆ, ಪ್ರೀತಿ. ಇದನ್ನು ಬಿಟ್ಟು ರಾಯರು ನನಗೇನು ಕೊಡಿ ಅಂತ ಹೇಳಿ ಅವರ ಮಕ್ಕಳ ಬಳಿ ಕೇಳೋದಿಲ್ಲ ಅಲ್ವಾ? ಅದಕ್ಕಾಗಿ ನಾವು ಏನು ಮಾಡಬೇಕು, ರಾಯರಿಗಾಗಿ ನಾವು ಏನನ್ನು ಮಾಡಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, 15 ದಿವಸಕ್ಕೊಮ್ಮೆ ಬರುವಂತಹ ಏಕಾದಶಿಯ ದಿನ ರಾಯರಿಗಾಗಿ ಆ ಏಕಾದಶಿಯನ್ನು ಆಚರಿಸಬೇಕಾಗುತ್ತೆ ನಾವುಗಳು. ಯಾಕೆ ಅಂದರೆ ಆ ಒಂದು ಏಕಾದಶಿ ಏನು ಬರುತ್ತೆ, ಏಕಾದಶಿಯ ದಿನ ರಾಯರು ನಮ್ಮೆಲ್ಲರ ಹೊಳತಿಗಾಗಿ, ಲೋಕ ಸುಭಿಕ್ಷೆಗೋಸ್ಕರ, ಅವರ ಮಕ್ಕಳು, ಅವರ ಭಕ್ತರಿಗಾಗಿ ರಾಯರು ನಿರ್ಜಲ ಉಪವಾಸವನ್ನು ಮಾಡಿ ಶ್ರೀ ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಎಲ್ಲರಿಗಾಗಿ ಅವರ ಪುಣ್ಯದ ಗಂಟನ್ನು ಸಂಪಾದನೆಯನ್ನು ಮಾಡಿ ನಮಗಾಗಿ ಅದನ್ನು ದಾರೆ ಎರೆಯುತ್ತಾರಲ್ವ. ಅಂತಹ ಮಹಾಮಹಿಮರಿಗೆ ನಾವೇನನ್ನು ಕೊಡಬಹುದು? ಈ ಏಕಾದಶಿಯ ದಿನ ನಾವು ರಾಯರ ಜೊತೆಗೂಡಿ ರಾಯರಿಗೋಸ್ಕರ, ರಾಯರಿಗಾಗಿ ನಾವು ಭಕ್ತಿ ಶ್ರದ್ಧೆಯಿಂದ ಏಕಾದಶಿಯನ್ನು ಆಚರಿಸೋದ್ರಿಂದ ರಾಯರಿಗಾಗಿ ನಾವು ಅದೊಂದನ್ನು ಮಾಡಬಹುದು ಅಂತ ಹೇಳಿ ನಾನು ನಿಮ್ಮೆಲ್ಲರ ಬಳಿ ಕೇಳ್ಕೊಳ್ಬಹುದು. ಆದರೆ ಸ್ನೇಹಿತರೆ, ಈ ಏಕಾದಶಿಯ ದಿನ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಏನೆಲ್ಲ ಇದೆ ಅಂತ ಹೇಳಿ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಮೊದಲು ಏಕಾದಶಿ ಯಾವಾಗ ಬಂದಿದೆ ಅಂದರೆ, ಇದೇ ಬುಧವಾರ ಮಾರ್ಚ್ 6ನೇ ತಾರೀಕು ಏಕಾದಶಿ ಬಂದಿದೆ. ಹಾಗೆ ಮಾರ್ಚ್ 7ನೇ ತಾರೀಕು ಗುರುವಾರದ ದಿನ ದ್ವಾದಶಿ ಬಂದಿದೆ. ನಾವು ಏಕಾದಶಿಯ ದಿನ ಏನನ್ನ ಮಾಡಬಹುದು ಅಂತ ನೋಡೋದಾದರೆ ಸ್ನೇಹಿತರೆ, ನಾವು ರಾಯರಿಗಾಗಿ ಮಾಡಬಹುದು ಏಕಾದಶಿನ. ದ್ವಾದಶಿನ ನಮಗಾಗಿ, ನಮ್ಮ ಒಂದು ಏನು ರಾಯರ ಬಳಿ ನಮ್ಮ ಇಷ್ಟಾರ್ಥಗಳ ಕೋರಿಕೆಗೋಸ್ಕರ ದ್ವಾದಶಿಯನ್ನು ಮಾಡಬಹುದು. ಏಕಾದಶಿಯನ್ನು ರಾಯರಿಗೋಸ್ಕರನೇ ಮಾಡಿ ಅಂತ ಹೇಳ್ತಾ, ಏಕಾದಶಿಯ ದಿನ ಬೆಳಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ನಾನು ಇಂದಿನ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ರಾಯರು ಅವರು ಜಪ ತಪಗಳಿಗೋಸ್ಕರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಭ್ರರಾಗಿ ಹರಿನಾಮ ಸ್ಮರಣೆಯನ್ನು ಮಾಡೋದಕ್ಕೋಸ್ಕರ ತುಂಗಾಭದ್ರಾ ನದಿಯ ತಟದಲ್ಲಿ ಅವರು ಕೂಡ ಸ್ನಾನ ಎಲ್ಲವನ್ನ ಮುಗಿಸಿ ಅವರು ನಂತರ ವೃಂದಾವನವನ್ನು ಪ್ರವೇಶಿಸ್ತಾರೆ. ಆ ಸಮಯದಲ್ಲಿ ನಾವು ಎದ್ದು ನಾವು ಶುಚಿಭೂತರಾಗಿ ರಾಯರನ್ನು, ನೀವೇನು ಮಾಡೋದು ಬೇಡ, ಮನಸ್ಸಿನಲ್ಲಿ ರಾಯರ ಸ್ಮರಣೆಯನ್ನು ಮಾಡಿಕೊಂಡ್ರೆ ಸಾಕು, ಆ ಸಮಯದಲ್ಲಿ ನಮ್ಮ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅಂತ ಹೇಳಿ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಏಕಾದಶಿಯ ದಿನವೂ ಕೂಡ ಸ್ನೇಹಿತರೆ, ರಾಯರು ನಮ್ಮ ಕೈಯಲ್ಲಿ 3 ಗಂಟೆ, 3:30, 4 ಗಂಟೆ ಎದ್ದೊಳಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, 5 ಗಂಟೆಗೆ ಎದ್ದೋಳಿ. 5 ಗಂಟೆಗೆ ಎದ್ದು ಮೊದಲಿಗೆ ನೀವು ಮಾಡಬೇಕಾಗಿರೋದು ರಾಯರಿಗೆ ಒಂದು ನಮಸ್ಕಾರವನ್ನು ಮಾಡಿ ರಾಯರಿಗೆ ಹೇಳ್ಕೊಳ್ಳಿ, ಏಕಾದಶಿಯನ್ನು ನಾನು ಈ ಕ್ಷಣದಿಂದ ಈ ಏಕಾದಶಿಯ ದಿನ ನಾನು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಆ ನಿಯಮಗಳನ್ನು ಪಾಲಿಸ್ಕೊಂಡು ನನ್ನ ಕೈಲಾದ ಮಟ್ಟಿಗೆ ನಿಮಗೆ ಸೇವೆಯನ್ನು ಮಾಡ್ತೀನಿ. ಈ ದಿನ ನಿಮಗಾಗಿ ನಾನು ಮೀಸಲಿಡ್ತೀನಿ ರಾಯರೇ. ನನಗಾಗಿ ಇವತ್ತು ನಾನು ಏನನ್ನೂ ನಿಮ್ಮ ಬಳಿ ಕೇಳ್ಕೊಳ್ಳೋದಿಲ್ಲ. ನಿಮ್ಮ ಒಂದು ಪುಣ್ಯದ ಏನು ಸಂಪಾದನೆಯ ದಿನ ಇವತ್ತಿದೆಯೋ ಆ ದಿನಕ್ಕಾಗಿ ನಾನು ನಿಮ್ಮ ಜೊತೆಯಲ್ಲಿ ಕೂಡ ಇವತ್ತು ಏಕಾದಶಿಯನ್ನು ಆಚರಿಸ್ತೀನಿ ಅಂತ ಹೇಳಿ ಕೇಳ್ಕೊಳ್ಳಿ ಸ್ನೇಹಿತರೆ. ಅದರಿಂದ ನಿಮಗೆ ನಿಜಕ್ಕೂ ಕೂಡ ನಿಮ್ಮ ಪುಣ್ಯದ ಫಲವೂ ಕೂಡ ತುಂಬ್ತಾ ಹೋಗುತ್ತೆ. ಹಾಗೆ 5 ಗಂಟೆಗೆ ಎದ್ದು ಶುಚಿಭೂತರಾಗಿ ಮೊದಲಿಗೆ ಮಾಡಬೇಕಾಗಿರೋದು ಸ್ನೇಹಿತರೆ, ನೀವು ಸ್ನಾನವನ್ನು ಮಾಡಿ. ಆರೋಗ್ಯ ಸರಿ ಇಲ್ಲದೆ ಇರೋರು ಬಿಸಿನೀರಲ್ಲಿ ಮಾಡಿ, ತೊಂದರೆ ಇಲ್ಲ. ನಮಗೆ ಸಹಿಸ್ಕೊಳ್ತೀವಿ, ನಮ್ಮ ದೇಹ ಸದೃಢವಾಗಿದೆ ಅನ್ನುವಂಥವರು ತಣ್ಣೀರಿನಲ್ಲಿ ಮಾಡಿ. ಸ್ನಾನ ಮಾಡೋದಕ್ಕೂ ಮುಂಚೆ ನೀವು ಸ್ನಾನ ಮಾಡುವಂತಹ ನೀರಿಗೆ 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಗೋಮೂತ್ರವನ್ನು ಸೇರಿಸಿಕೊಂಡು ಸ್ನಾನ ಮಾಡಿ. ಈ ದಿನ ಯಾವುದೇ ರೀತಿಯ ಸೋಪ್ ಆಗಲಿ ಶಾಂಪೂ ಆಗಲಿ
ಯಾವುದೇ ಕಾರಣಕ್ಕೂ ನೀವು ಸ್ನಾನದಲ್ಲಿ ಬಳಕೆಯನ್ನು ಮಾಡಬೇಡಿ. ನಂತರ ನೀವು ಇಂದಿನ ದಿನವೇ ನೀವು ನಾಳೆ ಅಂದರೆ ಏನು ಏಕಾದಶಿ ಇದೆಯೋ ಅಂದಿನ ದಿನ ಯಾವ ಬಟ್ಟೆಯನ್ನು ಧರಿಸ್ಬೇಕು ಅಂತ ಹೇಳಿ ನೀವು ಇಟ್ಕೊಂಡಿರ್ತೀರೋ ಆ ಬಟ್ಟೆಯನ್ನು ಇವತ್ತು ನೀವು ಒಂದು ಬಾರಿ ಒಂದು ಚಿಟಿಕೆ ಗೋಮೂತ್ರವನ್ನು ಹಾಕಿ ನೀರಿನಲ್ಲಿ ಹೆಜ್ಜಿ ಅದನ್ನು ಒಣಗಿಸ್ಕೊಂಡು ನಂತರ ನೀವು ಏಕಾದಶಿಯ ದಿನ ಅದನ್ನು ಆ ಬಟ್ಟೆಯನ್ನು ಧರಿಸ್ಕೊಳ್ಳಿ. ನಂತರ ಸ್ನಾನವನ್ನೆಲ್ಲ ಮುಗಿಸಿದ ನಂತರ ರಾಯರಿಗೆ ಏಕಾದಶಿಯ ದಿನ ಹೂವನ್ನು ಹಾಕಬೇಡಿ. ನಂತರ ಯಾವ ರೀತಿಯ ನೈವೇದ್ಯ ಇರ್ಬೋದು, ಪೂಜೆ ಇರ್ಬೋದು, ಏನನ್ನೂ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಏಕಾದಶಿಯ ದಿನ ಒಂದು ತುಳಸಿ ದಳವನ್ನು ಮಾತ್ರನೇ ರಾಯರಿಗೆ ಅರ್ಪಿಸಿ. ತುಳಸಿಯನ್ನು ಬಿಟ್ಟು ಬೇರೆ ಯಾವ ಹೂವನ್ನು ಹಾಕಬೇಡಿ. ತುಳಸಿಯನ್ನು ಇಟ್ಟು ಒಂದು ತುಪ್ಪದ ದೀಪವನ್ನು ಹಚ್ಚಿ ರಾಯರ ಬಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನಂತ ಹೇಳಿ, ರಾಯರೇ ಇವತ್ತು ಏಕಾದಶಿ, ನೀವು ಹರಿನಾಮ ಸ್ಮರಣೆಯನ್ನು ಮಾಡುವಂತಹ ಸಮಯದಲ್ಲಿ ನಾವು ನಿಮ್ಮ ಸ್ಮರಣೆಯನ್ನು ಮಾಡಿ ಇವತ್ತು ನಮಗಾಗಿ ಏನನ್ನು ಕೇಳೋದಿಲ್ಲ, ನಿಮಗೆ ನಿಮ್ಮ ಪುಣ್ಯದ ಗಂಟು ಇನ್ನೂ ಹೆಚ್ಚೆಚ್ಚಾಗಿ ಸಂಪಾದಿಸಿ ನಿಮ್ಮ ಭಕ್ತರಿಗಾಗಿ ನೀವು ಏನನ್ನು ಮಾಡಬೇಕು ಅದನ್ನು ಮಾಡಿ. ರಾಯರೇ ಇವತ್ತಿನ ದಿನ ನಿಮಗಾಗಿ ನಾನು ನನ್ನ ಕೈಲಾದ ಸೇವೆಯನ್ನು ಮಾಡ್ತೀನಿ ರಾಯರೇ ಅಂತ ಹೇಳಿ ಏಕಾದಶಿಯನ್ನು ಪ್ರಾರಂಭ ಮಾಡಿ. ಆದಷ್ಟು ನಿಮ್ಮ ಆರೋಗ್ಯ ಸದೃಢವಾಗಿದೆ ಅಂದರೆ ನಿರ್ಜಲ ಉಪವಾಸವನ್ನು ರಾಯರ ಜೊತೆಗೂಡಿ ಮಾಡಿಕೊಂಡು ಹೋಗಿ, ನಿಮಗೆ ಪುಣ್ಯ ಸಂಪಾದನೆ ಆಗುತ್ತೆ. ನಮ್ಮ ಕೈಲಾಗಲ್ಲ, ಆರೋಗ್ಯ ನಮಗೆ ಸ್ಪಂದಿಸೋದಿಲ್ಲ ಅನ್ನೋರು ನೀರನ್ನು ಕುಡೀರಿ. ಹಾಗೆ ಹಣ್ಣು ಹಂಪಲನ್ನು ತಿನ್ನಿ. ಬೇಯಿಸಿದ ಆಹಾರವನ್ನು ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಹಾಗೆ ಬಾಣಂತಿಯರು, ವಯಸ್ಸಾದವರು ನಿಮ್ಮ ಕೈಲಿ ಯಾವ ರೀತಿ ನೀವು ಏಕಾದಶಿಯನ್ನು ಮಾಡ್ಬೋದು ಅಂದ್ಕೊಳ್ತೀರೋ ಆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ, ಹಾಗೆ ಏಕಾದಶಿಯ ದಿನ ಒಂದು ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ದಳವನ್ನು ಇಟ್ಟು ಸಂಕಲ್ಪವನ್ನು ಮಾಡಿದ ನಂತರ ರಾಯರಿಗೆ ನಮಸ್ಕರಿಸಿ, ನಿಮಗೆ ಸಮಯ ಇದ್ದರೆ ರಾಯರ ಹತ್ತಿರದ ಮಠಗಳಿಗೆ ಹೋಗಿ ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕಿ ರಾಯರಿಗೆ ಇವತ್ತಿನ ದಿನ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ. ಕೆಲಸಕ್ಕೆ ಹೋಗದೇ ಇರುವಂತಹವರು ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳಾಗಲಿ, ಯಾರನ್ನ ದ್ವೇಷಿಸುವಂತಹದ್ದಾಗಲಿ ಅಥವಾ ಯಾರನ್ನಾದರೂ ಬೈಯುವಂತಹದ್ದಾಗಲಿ ಮಾಡಬೇಡಿ. ಏನೇ ಬಂದರೂ ಅವತ್ತಿನ ದಿನ ನೀವು ಸಹಿಸ್ಕೊಳ್ಳಿ. ರಾಯರ ಮೇಲೆ ಭಾರ ಹಾಕಿ, ನಿಮ್ಮನ್ನು ಯಾರೇ ಏನೇ ಅಂದರೂ ಪರವಾಗಿಲ್ಲ, ರಾಯರಿದ್ದಾರೆ ಅಲ್ವಾ, ಎಲ್ಲವನ್ನು ಅವರು ನೋಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಯಾವ ಒಂದು ಅಶುದ್ಧವಾದಂತಹ ಮಾತುಗಳು ಕೂಡ ಬಳಕೆ ಆಗಬಾರ್ದು. ಹಾಗೆ ಅವತ್ತಿನ ದಿನ ರಾಯರಿಗೆ ಸಂಬಂಧಿಸುವಂತಹ ಸ್ತೋತ್ರಗಳಿರ್ಬೋದು, ಬಾಯಿ ಬಿಟ್ಟು ಹೇಳೋಕ್ಕಾಗೋದು ಬೇಡ, ನಿಮ್ಮ ಮನಸ್ಸಿನಲ್ಲೇ ನೀವು ಪಠಿಸ್ಕೊಳ್ಳಿ. ಅವರ ನಾಮ ಲೇಖನವನ್ನು ಬರೆಯಿರಿ. ನಿಮಗೆ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ತೃಪ್ತಿ ಇದೆಯೋ ಅದನ್ನು ಮಾಡಿ. ರಾಯರಿಗೋಸ್ಕರ ಆ ದಿನವನ್ನು ಮೀಸಲಿಡಿ. ಹಾಗೆ ನಂತರ ನೀವು ಸಂಜೆ ಕೂಡ ನೀವು ಸ್ನಾನ ಮಾಡೋಕ್ಕಾದರೆ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ಸಂಜೆ ಕೂಡ ಆದಷ್ಟು ಸ್ನಾನ ಮಾಡೋದು ಒಳ್ಳೆಯದೇ. ಸ್ನಾನ ಮಾಡಿಕೊಂಡು ನಂತರ ರಾಯರಿಗೆ ಮತ್ತೆ ಸಂಜೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ರಾಯರ ನಾಮ ಏನು ಮೂಲ ನಾಮ ಇದೆಯೋ ಅಂದರೆ ರಾಯರ ಮೂಲ ಸ್ತೋತ್ರ ಏನಿದೆಯೋ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದು ಹೆಣ್ಣು ಮಕ್ಕಳು, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದು ಗಂಡು ಮಕ್ಕಳು. ಇದನ್ನು ನಿಮ್ಮ ಕೈಲಿ ಎಷ್ಟು ಬಾರಿ ಪಠಿಸೋಕ್ಕಾಗುತ್ತೋ ಅಷ್ಟು ಬಾರಿ ಪಠಿಸಿ. ರಾತ್ರಿ ಕೂಡ ಏನನ್ನೂ ಕೂಡ ಸೇವಿಸಬೇಡಿ. ನಂತರ ನೀವು ಹಾಸಿಗೆ, ಮಂಚ ಈ ರೀತಿಯಲ್ಲಿ ಯಾವುದೂ ಕೂಡ ನಿಮ್ಮ ರಾತ್ರಿ ನಿದ್ದೆ ಸಮಯದಲ್ಲಿ ಬಳಸಬೇಡಿ. ನಿಮಗೆ ಶುಚಿಯಾಗಿರುವಂತಹ ಒಂದು ಬೆಡ್ಶೀಟನ್ನು ತೆಗೆದುಕೊಂಡು ನೆಲದ ಮೇಲೆ ಹಾಸ್ಕೊಂಡು ರಾಯರನ್ನು ಸ್ಮರಿಸ್ತಾ ಮಲ್ಕೊಳ್ಳಿ. ನಂತರ ಗುರುವಾರದ ದಿವಸ ಮಾರ್ಚ್ 7ನೇ ತಾರೀಕು ದ್ವಾದಶಿ ಇದೆ. ಅವತ್ತಿನ ದಿನ ನೀವು ಬೆಳಗ್ಗೆ 5 ಗಂಟೆಗೆ ಎದ್ದು ರಾಯರನ್ನು ಸ್ಮರಿಸಿ ಅವತ್ತಿನ ದಿನವೂ ಕೂಡ ರಾಯರನ್ನು ಶುಚಿಭೂತರಾಗಿ ಪೂಜೆಯನ್ನು ಮಾಡಿ, ನಿಮ್ಮ ಕೈಲಿ ಯಾವ ರೀತಿ ರಾಯರನ್ನು ಅಲಂಕಾರ ಮಾಡಬೇಕು ಅನಿಸುತ್ತೋ ಆ ರೀತಿಯಲ್ಲಿ ಅಲಂಕಾರ ಮಾಡಿ. ರಾಯರನ್ನು ಯಾವ ರೀತಿ ನೀವು ಪೂಜೆ ಮಾಡಬೇಕು ಆ ರೀತಿ ಪೂಜೆಯನ್ನು ಮಾಡಿ, ನೈವೇದ್ಯವನ್ನು ಮಾಡಿ ರಾಯರಿಗೆ ಇಟ್ಟು ಪೂಜೆಯನ್ನು ಮಾಡಿ ಹತ್ತಿರದ ಮಠಕ್ಕೆ ಹೋಗಿ ಬಂದು 8:30 ಒಳಗಡೆ ಅಥವಾ 9 ಗಂಟೆ ಒಳಗಡೆ ನೀವು ಏನು ನಿರ್ಜಲ ಉಪವಾಸವನ್ನು ಮಾಡ್ತೀರೋ ಅದನ್ನು ನೀವು ತ್ಯಜಿಸಿ. ನಂತರ ನೀವು ದಿನನಿತ್ಯ ಯಾವ ರೀತಿಯಲ್ಲಿ ಇರ್ತೀರೋ ಆ ರೀತಿಯಲ್ಲಿ ಇದ್ದು ದ್ವಾದಶಿ ದಿನ ಮುಖ್ಯವಾಗಿ ಹೇಳೋದು ಇದೊಂದು ಮಾತು. ದ್ವಾದಶಿ ದಿನ ಏಕಾದಶಿ ಮಾಡಿದ ನಂತರ ದ್ವಾದಶಿ ದಿನ ನೀವು ರಾಯರ ಬಳಿ ಯಾವುದೇ ಕೋರಿಕೆ ಇದ್ರೂ ಸರಿ ಇಟ್ಟುಕೊಳ್ಳಿ, ಕೇಳ್ಕೊಳ್ಳಿ. ನಿಜಕ್ಕೂ ಕೂಡ ನಿಮ್ಮ ಕೋರಿಕೆ ಕ್ಷಣ ಮಾತ್ರದಲ್ಲಿ ಆಗುತ್ತೆ. ಯಾಕೆ ಅಂದರೆ ಏಕಾದಶಿ ದಿನ ನೀವು ರಾಯರಿಗೋಸ್ಕರ ಏಕಾದಶಿ ಮಾಡ್ತೀರಾ, ದ್ವಾದಶಿ ನಿಮಗೋಸ್ಕರ ಮಾಡ್ತೀರಾ. ಇದನ್ನು ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ. ಏಕಾದಶಿ ದಿನ ರಾಯರ ಜೊತೆ ಕೂಡಿ ರಾಯರಿಗೆ ಪುಣ್ಯ ಸಂಪಾದನೆಯನ್ನು ಮಾಡಿಸಿ, ದ್ವಾದಶಿ ದಿನ ನಿಮ್ಮ ಪುಣ್ಯವನ್ನು ನೀವು ಸಂಪಾದನೆ ಮಾಡ್ಕೊಳ್ಳಿ. ರಾಯರನ್ನು ಬೇಡ್ಕೊಳ್ಳಿ. ನಿಮ್ಗೆ ಯಾವುದೇ ಕೋರಿಕೆ ಆದರೂ ಸರಿ, ಮನೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು
ರಾಯರ ಬಳಿ ದ್ವಾದಶಿ ದಿನ ಕೇಳ್ಕೊಳ್ಳಿ. ರಾಯರು ನಿಮಗೆ ಅನುಗ್ರಹವನ್ನು ಕೊಡ್ತಾರೆ, ಮಾರ್ಗದರ್ಶಕರಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತಾರೆ. ಸ್ನೇಹಿತರೆ, ನೋಡಿದ್ರಲ್ವಾ, ಏಕಾದಶಿ ದಿನ ನೀವೇನೆಲ್ಲ ಮಾಡಬಹುದು, ದ್ವಾದಶಿ ದಿನ ನೀವೇನೆಲ್ಲ ಮಾಡಬಹುದು ಅಂತ ಹೇಳಿ ಇದೊಂದು ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಶುಭ ದಿನ. ಗುರುರಾಯರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಶುಭ ದಿನ ಸ್ನೇಹಿತರೆ.